ಹಲೋ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋದಲ್ಲಿ ವಿದ್ಯಾರ್ಥಿಗಳು ಉದ್ಯೋಗಾವಕಾಶಗಳನ್ನು ಕೇಳಿದರೆ ಈ ಪೊಲೀಸರು ಅವರನ್ನೇ ತಡೆಯುತ್ತಿದ್ದಾರೆ. ಈ ವಿಷಯದ ಬಗ್ಗೆ ನಮ್ಮ ಲಾಯರ್ ಜಗದೀಶ್ ಅವರು ಚರ್ಚೆ ಮಾಡಿದ್ದಾರೆ. ಏನೇನು ಅಭಿಪ್ರಾಯ ಕೊಟ್ಟಿದ್ದಾರೆ ನೋಡೋಣ ಬನ್ನಿ. ಗುಡ್ ಮಾರ್ನಿಂಗ್, ನಮಸ್ಕಾರ. ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ನಮಸ್ಕಾರ ಕರ್ನಾಟಕ. ಸಿದ್ದರಾಮಯ್ಯವರ ಮಗ MLC ಆಗಬೇಕು, ಡಿ ಕೆ ಶಿವಕುಮಾರ್ಗೆ ತಾನು CM ಆಗಬೇಕು, ತಮ್ಮ KPCC ಅಧ್ಯಕ್ಷ ಆಗಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ MP ಆಗಬೇಕು, ಶಾಮನು ಶಿವಶಂಕರಪ್ಪರ ಮಗ MLA ಮಿನಿಸ್ಟ್ರು, ಸೊಸೆ MP ನಡೀತದೆ. ಈಶ್ವರ್ ಖಂಡ್ರೆಗೆ ಅವ್ರ ಮಗ MP, ಚಾಮರಾಜನಗರದ ಮಾದೇವಪ್ಪನಿಗೆ ಸುನೀಲ್ ಬೋಸು MP. ರಾಜಕಾರಣಿಗಳ ಮಕ್ಕಳು ರಾಜಕಾರಣಿಗಳಾಗಬೇಕು, ಲಾಯರ್ ಮಕ್ಕಳು ಲಾಯರ್ ಆಗಬೇಕು, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗಬೇಕು, IAS ಮಕ್ಕಳು IAS ಆಗಬೇಕು, IPS ಮಕ್ಕಳು IPS ಆಗಬೇಕು. ಎಲ್ಲರಿಗೂ ಕೂಡ ಒಂದು ಒಳ್ಳೆ ಜೀವನ ಬೇಕು. ಓಕೆ, ಆದರೆ ನಮ್ಮ ಕರ್ನಾಟಕದ ಸಾಮಾನ್ಯ ಜನರ ಮಕ್ಕಳು ಇವತ್ತು ಕರ್ನಾಟಕದಲ್ಲಿ ಖಾಲಿ ಇರುವ 2.7 ಲಕ್ಷ ಇವತ್ತಿನ ಯುವ ಜನತೆ, ನನ್ನ ಮಕ್ಕಳು ಅಂತ ಹೇಳಕ್ ಹೋಗಲ್ಲ, ಮಕ್ಕಳು ಅಂತಂದ್ರೆ 18ಕ್ಕಿಂತ ಕಡಿಮೆ ಆಗುತ್ತೆ. ಇವತ್ತಿನ ಯುವ ಜನತೆ ಕರ್ನಾಟಕದಲ್ಲಿ ಸರ್ಕಾರಿ ನೌಕರಗಳು, ಸರ್ಕಾರಿ ಕೆಲಸಗಳು ಖಾಲಿ ಇರುವ ಖಾಲಿ ಇರುವ ಪೋಸ್ಟ್ಗಳನ್ನ ಫಿಲ್ ಮಾಡಿ ಅಂತ ಹುಬ್ಳಿ ಧಾರವಾಡದಲ್ಲಿ ಪ್ರೊಟೆಸ್ಟ್ಗೆ ಕರೆ ಕೊಟ್ರೆ ಅದಕ್ಕೆ ಪರ್ಮಿಷನ್ ಕೊಡದೇ ಇರುವಂತ ಪೊಲೀಸ್ ಕಮಿಷನರ್ ಶಶಿಕುಮಾರ್, ಆಮೇಲೆ ಅದು ಕೊಟ್ಟಿಲ್ಲ ಅಂತ ಪ್ರೊಟೆಸ್ಟ್ಗೆ ಬರ್ದಿರೋವಂತ ನರಸತ್ತ ಇವತ್ತಿನ ಯುವ ಜನತೆ. ಆಮೇಲೆ ನಿಮ್ಗಳು ಬರೀ ಓದೋದಲ್ಲ, ದೇಶದ ಕಾನೂನನ್ನ ಸಂವಿಧಾನವನ್ನು ಕೂಡ ತಿಳ್ಕೊಳ್ಬೇಕಾದ್ರು, ಬೇಸಿಕ್ಸ್ ತಿಳ್ಕೊಳ್ಬೇಕಾದ್ರು ಇವತ್ತಿನ ಯುವ ಜನತೆಯ ಕೆಲಸ, ನಿಮ್ಮ ಜವಾಬ್ದಾರಿ, ನಿಮ್ಮ ಹಕ್ಕು. ಅದನ್ನೇ ತಿಳ್ಕೊಂಡಿಲ್ಲ ಅಂತಂದ್ರೆ, ನೆನ್ನೆ ಜಸ್ಟಿಸ್ ಗೋಪಾಲ್ ಗೌಡ್ರು ಕೋಲಾರಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು, ಕುಡಿಯುವ ನೀರು ವಿಷ ಆಗಿದೆ, ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಪರ್ಮಿಷನ್ ಕೊಡಲ್ಲ ಅಂತ. ಅಲ್ರಿ, ನಾವು ಯಾವುದೇ ಪೊಲೀಸ್ಗೆ ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ, ಇಂಟಿಮೇಷನ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಲಾ ಅಂಡ್ ಆರ್ಡರ್ ನ ಮೇಂಟೈನ್ ಮಾಡೋದು ಅವ್ರ ಕೆಲಸ. ಸಾಕಷ್ಟು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು, ರಾಮ್ಲೀಲಾ ಮೈದಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ಯಾರೋ ಒಬ್ಬ ಪೊಲೀಸ್ ಕಮಿಷನರ್, ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಜಸ್ಟ್ ಬಿಕಾಸ್ ಅವನಿಗೆ ಇಷ್ಟ ಇಲ್ಲ, ಸರ್ಕಾರದ ಬಕೆಟ್ ಅಂತ ಹೇಳಿ, ಸರ್ಕಾರದ ರೆಪ್ರೆಸೆಂಟೇಷನ್ ಸರ್ಕಾರ ಅಂತ ಹೇಳಿ ಪ್ರೊಟೆಸ್ಟ್ ಮಾಡೋದು ನಮ್ಮ ಹಕ್ಕು. ನಿನ್ನೆ ಡಿಸೆಂಬರ್ 1ನೇ ತಾರೀಕು ಹುಬ್ಳಿ ಧಾರವಾಡದಲ್ಲಿ ಇವತ್ತಿನ ಯುವ ಜನತೆ 2.78 ಲಕ್ಷ ನೋಡಿ ಬನ್ನಿ ಇಲ್ಲಿ, ದ ವೇ ಪೊಲೀಸ್ ಆರ್ ಬಿಹೇವಿಂಗ್. ಅಲ್ರಿ, ಇಲ್ಲಿ ನೋಡಿ, ಉದ್ಯೋಗಾಕಾಂಕ್ಷಿಗಳಿಗೆ ಧಾರವಾಡ ಚಲೋಗೆ ಕಾಕಿ ತಡೆ. ಯಾಕಪ್ಪ, ಏನ್ ತಪ್ಪು ಮಾಡ್ತಾ ಇದಾರೆ? ಕರ್ನಾಟಕದಲ್ಲಿ ಉದ್ಯೋಗಗಳನ್ನ ಫಿಲ್ ಮಾಡಿ ಅಂತ ಕೇಳಿದ್ರೆ ಅದು ಅಪರಾಧನ? ಪೊಲೀಸರು ಯಾಕೆ ಇವ್ರನ್ನ ತಡಿತಾ ಇದ್ದಾರೆ? ವಾಟ್ ಈಸ್ ಹ್ಯಾಪನಿಂಗ್ ಇನ್ ಕರ್ನಾಟಕ? ಸಿದ್ದರಾಮಯ್ಯ ಅವ್ರ ಮಗನಿಗೆ MLC ಆಗ್ಬೇಕು, ಡಿ ಕೆ ಶಿವಕುಮಾರ್ಗೆ CM ಆಗ್ಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ MP ಆಗ್ಬೇಕು. ಸಾಮಾನ್ಯ ಜನರ ಮಕ್ಕಳು ಸರ್ಕಾರಿ ಕೆಲಸವನ್ನ ಕೇಳಿದ್ರೆ ನೀವು ಮಾಡ್ಲಿಲ್ಲ, ಅದನ್ನ ಕರೆದಿಲ್ಲ ಅಂತಂದ್ರೆ, ಅವರುಗಳು ಪ್ರೊಟೆಸ್ಟ್ ಮಾಡಿದ್ರೆ ಪ್ರೊಟೆಸ್ಟ್ ಮಾಡಕ್ಕೂ ಬಿಡಲ್ಲ ಅಂತಂದ್ರೆ, ಇಲ್ಲಿ ನೋಡಿ, ಉದ್ಯೋಗಾಕಾಂಕ್ಷಿಗಳಿಗೆ ಧಾರವಾಡ ಚಲೋಗೆ ಕಾಕಿ ತಡೆ. ಏನ್ ಅಪರಾಧ ಮಾಡ್ತಾ ಇದ್ದಾರೆ? ಈ ಯುವ ಜನತೆದು ಕರ್ನಾಟಕದಲ್ಲಿ ಹುಟ್ಟಿರೋದೇ ತಪ್ಪ? ನ್ಯಾಯಯುತವಾಗಿ ಸರ್ಕಾರಿ ಕೆಲಸಗಳನ್ನ ಕಾಲ್ಫಾರ್ಮ್ ಮಾಡಿ ನಮ್ಗೆ ಕೆಲಸ ಕೊಡಿ, ನಾವು ಕೆಲಸ ಮಾಡ್ತೀವಿ ಅಂತಂದ್ರೆ, ಇಲ್ಲ ಕಳ್ತನ ಮಾಡ್ಬೇಕಾ ಇವರು? ಕರ್ನಾಟಕದಲ್ಲಿ ಕಳ್ತನ ಮಾಡ್ಬೇಕಾ? ಪೊಲೀಸ್ ಅವ್ರ ರೀತಿ ATM ದರೋಡೆ ಮಾಡ್ಬೇಕಾ? ಏನ್ ಮಾಡ್ಬೇಕು ಇವರು? ಇವತ್ತು ಪೊಲೀಸರು ಕಳ್ಳರಾಗ್ತಾ ಇದ್ದಾರೆ, ಆ ರೀತಿ ಏನಾದ್ರು ಕ್ರೈಮ್ ಮಾಡ್ಬೇಕಾ? ಇವತ್ತಿನ ಓದಿರೋ ಯುವ ಜನತೆಗೆ ಕಾಂಗ್ರೆಸ್ ಪಕ್ಷ ಕೆಲಸ ಕೊಡಕ್ ಆಗಲ್ಲ. ಇರುವಂತ ಉದ್ಯೋಗವನ್ನ 7 ಲಕ್ಷ ಚಿಲ್ಲರೆ, 7,72,000 ಕರ್ನಾಟಕದಲ್ಲಿ ಸರ್ಕಾರಿ ಉದ್ಯೋಗ ಇದೆ. ಅದರಲ್ಲಿ 33% ಖಾಲಿ ಇದೆ. ನಾನು ವಿತ್ ಡೀಟೇಲ್ಸ್ ಹೇಳ್ತೀನಿ. ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ 62% ಉದ್ಯೋಗ ಖಾಲಿ ಇದೆ. ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಸರ್ಕಾರಿ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ 58%,
ಹೈಯರ್ ಎಜುಕೇಶನ್ ಅಲ್ಲಿ 53%, ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಅಲ್ಲಿ 53%, ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್ ಅಲ್ಲಿ 49%, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ 48%, ಹೆಲ್ತ್ ಅಂಡ್ ಕೇರ್ ಅಲ್ಲಿ 42%. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ರಾಜಕಾರಣಿಗಳ ಮಕ್ಕಳು, ಈಗ ಸತೀಶ್ ಜಾರಕಿಹೊಳಿ ಮಗಳು MP, ಅಲ್ರೇ ನಿಮ್ಮ ಮಕ್ಕಳಿಗೆ MP ನ ಹಾಗೆ ಗೆಲ್ಲಿಸ್ಕೊಂತೀರಾ, ನಿಮ್ಮ ಮಕ್ಕಳನ್ನ MLCಗಳು ಮಾಡ್ಕೊಂತೀರಾ? ಬೇಡ, ಏನೂ ಬೇಡ. ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಆಕ್ಟಿವ್ ರೀ ಶಶಿಕುಮಾರ್. ಅಲ್ರಿ, ನೀವು IPS ಆಫೀಸರ್ ಆಗ್ಬೇಕಾದ್ರೆ ಅವಕಾಶ ಕೊಟ್ಟಿದ್ಕೆ ಅಲ್ವಾ ನೀವು ಆಗಿದ್ದು? ಇವತ್ತು ನೀವು ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿ ಅಲ್ಲಿ ಉದ್ಯೋಗವನ್ನ ಬಯಸುವಂತ ಯುವ ಜನತೆ ಪ್ರೊಟೆಸ್ಟ್ ಮಾಡ್ತೀವಿ ಅಂತ. ಪ್ರೊಟೆಸ್ಟ್ ಯಾಕೆ ಮಾಡ್ತೀವಿ ಅಂತಂದ್ರು, ಯಾಕಂದ್ರೆ ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡ್ತಾ ಇಲ್ಲ. ಅಪಾಯಿಂಟ್ ಮಾಡಿದ್ರು ಕೂಡ ಲಂಚ ಇಸ್ಕೊಂಡು ಅಪಾಯಿಂಟ್ ಮಾಡ್ತಾರೆ. ಎಷ್ಟೋ ವರ್ಷಗಳಾಗಿದೆ ಖಾಲಿ ಇರುವ ಸರ್ಕಾರಿ ರಾಜ್ಯ ಸರ್ಕಾರದ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡಿ ವರ್ಷಾನ್ಗಟ್ಲೆ ಕಳೆದಿದೆ. ಆಮೇಲೆ ಮಿಸ್ಟರ್ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಡಿಮ್ಯಾಂಡ್ ಮಾಡಿದ್ದು, ಅವರೇನು ಹುಟ್ಟಿಸ್ಕೊಂಡು ಹೇಳಿದಲ್ಲ, ಖಾಲಿ ಪೋಸ್ಟ್ಗಳು ಕರ್ನಾಟಕದ ಜಾಬ್ ಅಲ್ಲಿ ಖಾಲಿ ಇದೆ. ಎರಡನೇದಾಗಿ 2023ರಲ್ಲಿ ಇದೇ ಕಾಂಗ್ರೆಸ್ ಸಿದ್ದರಾಮಯ್ಯನವರ ಸರ್ಕಾರಿ ಎಲ್ಲೆಲ್ಲಿ ಖಾಲಿ ಇದೆ 2.7 ಲಕ್ಷ ರಾಜ್ಯ ಸರ್ಕಾರದ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿ ಮ್ಯಾನಿಫೆಸ್ಟೋದಲ್ಲಿ ಅನೌನ್ಸ್ ಮಾಡಿದಂತ ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಕಳೆದ 3 ವರ್ಷ ಆದ್ರೂ ಕೂಡ 2.5 ವರ್ಷ ಕಳೆದು 3ನೇ ವರ್ಷಕ್ಕೆ ಕಾಲಿಟ್ಟಂತ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಮಿಸ್ಟರ್ ಸಿದ್ದರಾಮಯ್ಯ, ಕಳಂಕ ಇಲ್ಲದ ಸಿದ್ದರಾಮಯ್ಯನವರೇ, ನಿಮ್ಮ ಮ್ಯಾನಿಫೆಸ್ಟೋ ಮರ್ತೋದೇನ್ರಿ? ಇವತ್ತು ಆ ಯುವ ಜನತೆ ನಿಮ್ಮ ಮ್ಯಾನಿಫೆಸ್ಟೋನ ನಾಪ್ಸ್ತಾ ಇದ್ದಾರೆ. ನಾಪ್ಕ ಬರ್ತಾ ಇದ್ಯಾ? ಬರೀ ಸುಳ್ಳು ಹೇಳೋದು ಒಂದೇನಾ ನಿಮ್ ಕೆಲ್ಸ? ನಾಚಿಕೆ ಗೇಡಿನ ವಿರೋಧ ಪಕ್ಷ ಏನ್ ಕರೋಲೆ ತಿನ್ರೋ, ಅವ್ರ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಇವತ್ತಿನ ಯುವ ಜನತೆ ಕ್ರೈಮ್ ಮಾಡ್ಬೇಕಾ ನಿಮ್ಗೆ? ನೀವು ನಿಮ್ಮ ಮಕ್ಕಳು MLA MP ಗಳಾಗಿ ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳೆ. ಸಾಮಾನ್ಯ ಜನರ ಮಕ್ಕಳು ಧಾರವಾಡ ಏನು ಇಟ್ಸ್ ಅನ್ ಜಾಬ್ ಕ್ರಿಯೇಷನ್ ಸೆಂಟರ್. ಅಲ್ಲಿ 3 ವರ್ಷ 4 ವರ್ಷ ಬಾಡಿಗೆ ಮನೆ ಮಾಡ್ಕೊಂಡು, ರೂಮ್ ಮಾಡ್ಕೊಂಡು, ಅಲ್ಲೆಲ್ಲೋ ಪಾತ್ರೆ ತೊಳ್ಕೊಂಡು, ಬಾರಲ್ಲಿ ಕೆಲಸ ಮಾಡ್ಕೊಂಡು, ಕಸ ಗುಡಿಸ್ಕೊಂಡು, ಕೂಲಿ ಕೆಲಸ ಮಾಡ್ಕೊಂಡು, ಅಪ್ಪ ಅಮ್ಮನ ಹತ್ರ ದುಡ್ಡು ತರಿಸ್ಕೊಂಡು, ಅಪ್ಪ ಜಮೀನನ್ನ ಅಡಮಾನ ಇಟ್ಟು ಅವ್ರ ಹುಡುಗರು ಆಕಾಂಕ್ಷಿಯಾಗಿ ನಾನೊಬ್ಬ ಸರ್ಕಾರಿ ನೌಕರ ಆಗ್ತೀನಿ, ನಾನೊಬ್ಬ ಡ್ರೈವರ್ ಆಗ್ತೀನಿ, ನಾನೊಬ್ಬ ಕಂಟ್ರಾಕ್ಟರ್ ಆಗ್ತೀನಿ, ನಾನೊಬ್ಬ ಆಂಬ್ಯುಲೆನ್ಸ್ ಡ್ರೈವರ್ ಆಗ್ತೀನಿ, ನಾನೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗ್ತೀನಿ, ನಾನೊಬ್ಬ ಇನ್ಸ್ಪೆಕ್ಟರ್ ಆಗ್ತೀನಿ, ನಾನೊಬ್ಬ PS ಆಗ್ತೀನಿ ಅಂತ ಹೇಳಿ ಅಲ್ಲಿ ಅವರು 3-4 ವರ್ಷಗಳ ಕಾಲ ಅವರುಗಳು ಬಾಡಿಗೆಯನ್ನ ಕಟ್ಕೊಂಡು, ಕೂಲಿ ಮಾಡ್ಕೊಂಡು, ಬಾರಲ್ಲಿ ಕೆಲಸ ಮಾಡ್ಕೊಂಡು, ಕಸ ಗುಡಿಸ್ಕೊಂಡು ಅವರುಗಳು ಉದ್ಯೋಗಾಕ್ಷಿಗಳು ಮಾಡ್ಬೇಕು ಅಂತ ಆದ್ರೆ, ಇದೇ ಕಾಂಗ್ರೆಸ್ ಸರ್ಕಾರ, ಇದೇ DK ಶಿವಕುಮಾರ್, ಇದೇ ರಾಹುಲ್ ಗಾಂಧಿ, ಇದೇ ಸಿದ್ದರಾಮಯ್ಯ, ಕಳಂಕ ಇಲ್ಲದ ಸಿದ್ದರಾಮಯ್ಯನವರೇ, ನಿಮ್ ಮಗನ MLC ಮಾಡ್ಕೊಂಡಿದ್ರ. ಬಡವರ ಮಕ್ಕಳು ಇವತ್ತು ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ನಿಮ್ಮ ಹುಬ್ಳಿ ಧಾರವಾಡದ ಪೊಲೀಸ್ ಕಮಿಷನರ್ ಕೈಯಲ್ಲಿ ಆ ಪ್ರೊಟೆಸ್ಟ್ ಅನ್ನ ನಿಲ್ಲಿಸ್ತೀರಲ್ಲ ನೀವು. ಅಂದ್ರೆ ದೇಶದ ಸಂವಿಧಾನ ಕೊಟ್ಟಿರುವಂತ ಹಕ್ಕನ್ನ, ಅಂದ್ರೆ ಪೋಸ್ಟ್ ನ ಫಿಲ್ಅಪ್ ಮಾಡಿ ಅಂತ ಆ ಯುವ ಜನತೆ ಕೇಳಿದ್ರೆ ಅವರನ್ನ ಬಳಸಿ ಅವರ ಪ್ರೊಟೆಸ್ಟ್ ಅನ್ನ ನಿಲ್ಲಿಸೋದು, ಅವರನ್ನ ಡಿಟೆನ್ಷನ್ ಮಾಡೋ ಅಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಯಾಕ್ರಿ ಮ್ಯಾನಿಫೆಸ್ಟೋದಲ್ಲಿ ಯಾಕ್ರಿ ಹೇಳಿದ್ರೆ? ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಯಾಕ್ರಿ ಹೇಳಿದ್ರೆ? ಕರ್ನಾಟಕ ಸರ್ಕಾರದಲ್ಲಿ ಖಾಲಿ ಇರುವಂತ ಹುದ್ದೆಗಳನ್ನ ತುಂಬ್ತೀವಿ ಅಂತ ಯಾಕ್ರಿ ಸುಳ್ಳು ಹೇಳಿದ್ರಿ? ಮ್ಯಾನಿಫೆಸ್ಟೋದಲ್ಲಿ ಹೇಳಿಲ್ವಾ ನೀವು? 2023ರ ಮ್ಯಾನಿಫೆಸ್ಟೋದಲ್ಲಿ ಹೇಳಿಲ್ವಾ? ನೋಡ್ರಿ, ಯುವ ಜನತೆ, ಕರ್ನಾಟಕದ ಯುವ ಜನತೆ, ಅದು ಕಾಂಗ್ರೆಸ್ ಬರ್ಲಿ, ಬ್ರದರ್ ಪಕ್ಷ ಕುಮಾರಸ್ವಾಮಿ ಬರ್ಲಿ, ಅಥವಾ ಕಾಂಗ್ರೆಸ್ ಅವ್ರು ಬರ್ಲಿ, JDS ಬರ್ಲಿ, BJP ಬರ್ಲಿ, ಬಡವರಿಗೆ ಬರೀ ಸುಳ್ಳು ಹೇಳಿ ಓಟ್ ಹಾಕ್ಸ್ಕೊಂತಾರೆ ಹೊರತು ಇವ್ರುಗಳು ಏನು ಮಾಡೋದಿಲ್ಲ. 2,78,000 ಉದ್ಯೋಗಗಳು ಖಾಲಿ ಇದೆ. ಕರ್ನಾಟಕದ ಪೊಲೀಸ್ ಇಲಾಖೆ 18,000 ಪೋಸ್ಟ್ಗಳನ್ನ ಫಿಲ್ ಮಾಡಬೇಕು. ಮಾಡಲ್ಲ. ನಾವೇನಿದ್ರು ನಮ್ಮ ಮಕ್ಕಳನ್ನ MLC ಮಾಡ್ಕೊಂತೀವಿ. ಸಿದ್ದರಾಮಯ್ಯ ಅವ್ರ ಮಗನ್ನ MLC ಆಗಿ ಪೋಸ್ಟ್ ಕೊಡಿಸ್ತಾರೆ. DK ಶಿವಕುಮಾರ್ ಈಗ CM ಆಗಬೇಕು, ಅವ್ರ ತಮ್ಮ KPCC ಅಧ್ಯಕ್ಷ ಆಗಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಮಗ MP ಆಗಬೇಕು. ಈಶ್ವರ್ ಖಂಡ್ರೆ ಆಲ್ರೆಡಿ ಮಗನ MP ಮಾಡಿ ಬಿಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪನ್ಗೆ ಮಲ್ಲಿಕಾರ್ಜುನ MLA ಮಿನಿಸ್ಟರ್ ಆಗಿದ್ದಾನೆ, ಅವ್ರ ಸೊಸೆ MP ಆಗಿದ್ದಾರೆ. ರಾಮಲಿಂಗಾರೆಡ್ಡಿ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರ ಮಗಳು KPCC ಮಹಿಳಾ ಅಧ್ಯಕ್ಷರು. ಅವ್ರವ್ರ ಮಕ್ಕಳನ್ನ ಒಳ್ಳೊಳ್ಳೆ ಪೋಸ್ಟ್ ಅಲ್ಲಿ ಕುಣಿಸಿದ್ದಾರೆ. ಬಡವರ ಮಕ್ಕಳಿಗೆ 2.25 ಲಕ್ಷ ಪೋಸ್ಟ್ ಖಾಲಿ ಇರೋ ಪೋಸ್ಟ್ ಗಳನ್ನ ಫಿಲ್ಅಪ್ ಮಾಡಕ್ಕೆ ಯೋಗ್ಯತೆ ಇಲ್ಲ ಅಂದ್ಮೇಲೆ
ನೀವು ಬಂದು ಕಾಂಗ್ರೆಸ್ ಅವರು ಬಂದು 3 ವರ್ಷ ಆಯ್ತು. ಮ್ಯಾನಿಫೆಸ್ಟೋದಲ್ಲಿ ನಾವು ಸರ್ಕಾರ ಫಾರ್ಮ್ ಮಾಡಿದ 1 ವರ್ಷದಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಮ್ಯಾನಿಫೆಸ್ಟೋದಲ್ಲಿ ತಾವೇ ಹೇಳಿದಲ್ವಾ ಸಿದ್ದರಾಮಯ್ಯನವರೇ? ಯಾಕೆ ಫಿಲಪ್ ಮಾಡಿಲ್ಲ ಅಂತ ನಾವು ಕೇಳ್ಬೋದಾ? ಯಾಕೆ ವೇಕೆನ್ಸಿ ಯಾಕೆ ಇಟ್ಸ್ಕೊಂಡಿದ್ದೀರಾ? ವೇಕೆನ್ಸಿ ನಿಮ್ಮ ಮಕ್ಕಳು ಮಾತ್ರ MLC ಗಳಾಗಬೇಕು, ನಿಮ್ಮ ಮಕ್ಕಳು MLA ಗಳಾಗಬೇಕು. ಯಡಿಯೂರಪ್ಪನ ಮಗ CM ಆಗಬೇಕು, ಕುಮಾರಸ್ವಾಮಿ ಮಗ MLA ಆಗಬೇಕು, CM ಆಗಬೇಕು, ಬೊಮ್ಮಾಯಿ ಮಗ MLA ಆಗಬೇಕು, ಸಿದ್ದರಾಮಯ್ಯನವ್ರ ಮಗ MLC ಆಗಿದ್ದಾರೆ, DK ಶಿವಕುಮಾರ್ ತಮ್ಮ KPCC ಅಧ್ಯಕ್ಷ ಆಗಬೇಕು, DK ಶಿವಕುಮಾರ್ CM ಆಗಬೇಕು. ಬಡವರ ಮಕ್ಕಳು ಮಾತ್ರ ಕೆಲಸ ಕೇಳಿದ್ರೆ ಇನ್ನೇನು ಕ್ರೈಮ್ ಮಾಡ್ಬೇಕಾ? ಕರ್ನಾಟಕದಲ್ಲಿ ಇವತ್ತು ಬಡವರ ಮಕ್ಕಳು ಸರ್ಕಾರಿ ಉದ್ಯೋಗಗಳನ್ನ ನೀವು ಫಿಲಪ್ ಮಾಡಕ್ಕಾಗಲ್ಲ ಅಂತಂದ್ರೆ ಅವ್ರೇನ್ ಕ್ರೈಮ್ ಮಾಡ್ಬೇಕಾ? ನೆನ್ನೆ ಜಸ್ಟಿಸ್ ಗೋಪಾಲ್ ಗೌಡ್ರು, ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಅವರೇ ಒಂದು ಮಾತು ಹೇಳಿದ್ದಾರೆ ಕೋಲಾರಲ್ಲಿ. ಅಲ್ರಿ, ಕಲುಷಿತ ನೀರಿಗೆ ಕೋಲಾರಲ್ಲಿ ಪ್ರೊಟೆಸ್ಟ್ ಮಾಡಕೋರೆ ಅಲ್ಲಿ ಪೊಲೀಸರು ಪರ್ಮಿಷನ್ ಕೊಟ್ಟಿಲ್ಲ. ಡೆಲ್ಲಿನಲ್ಲಿ ಗಲೀಜು ಗಾಳಿ ವಾತಾವರಣ ಇದೆ ಅಂತ ಪ್ರೊಟೆಸ್ಟ್ ಮಾಡಿದ್ರೆ ಅಲ್ಲಿ FIR ಹಾಕಿ ಜೈಲಿಗೆ ಕಳಿಸ್ತಾರೆ. ಅಲ್ಲಿ ಕಾಶ್ಮೀರ್ ಲೇ ಲಡಾಖಲ್ಲಿ ಅಲ್ಲಿ ಅವನು ಆಕ್ಟಿವಿಸ್ಟ್ ಕಳೆದ 2 ತಿಂಗಳಿಂದ ಜೈಪುರ್ ಜೈಲಲ್ಲಿ ಇದ್ದಾನೆ. ಇಲ್ಲಿ ನಾವು ಧ್ವನಿ ಮಾಡಿದ್ರೆ, ಹೋರಾಟ ಮಾಡಿದ್ರೆ ನಮ್ಮಂತವ್ರ ಮೇಲೆ FIR ಹಾಕೋದು, ಪ್ರೊಟೆಸ್ಟ್ ಮಾಡಕೋರೆ ಅವ್ರನ್ನ ಡಿಟೆನ್ಷನ್ ಮಾಡೋದು. ಯಾವ ಸ್ವತಂತ್ರ ಭಾರತದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ? ಸಂವಿಧಾನ ಬರೀ ನಿಮ್ಗೆ, ರಾಜಕಾರಣಿಗಳಿಗೆ, MLA ಗಳಿಗೆ, MP ಗಳಿಗೆ, DK ಶಿವಕುಮಾರ್ಗೆ, ಸಿದ್ದರಾಮಯ್ಯನವ್ರಿಗೆ, ಯಡಿಯೂರಪ್ಪನ್ಗೆ, ಅವ್ರ ಮಕ್ಕಳಿಗೆ, ಕುಮಾರಸ್ವಾಮಿಗೆ, ಬೊಮ್ಮಾಯಿಗೆ, ಈಶ್ವರಪ್ಪನ್ಗೆ, ಇವ್ರಿಗೇನ ಬಡವ್ರ ಮಕ್ಕಳಿಗೆ ಏನೂ ಇಲ್ವಾ? ಯಾವ ಸೀಮೆ ಸರ್ಕಾರ ನಡೆಸ್ತಾ ಇದ್ದೀರಾ? 2.5 ಲಕ್ಷ, 2.7 ಲಕ್ಷ, 2.7 ಲ್ಯಾಕ್ಸ್ ಪೋಸ್ಟ್ ವೇಕೆಂಟ್ ಬಿದ್ದಿದೆ. ಸರ್ಕಾರದಲ್ಲಿ 33% ಪೋಸ್ಟ್ಗಳು ಖಾಲಿ ಬಿದ್ದಿದೆ. ಖಾಲಿ ಇರೋ ಪೋಸ್ಟ್ಗಳನ್ನ ನಮ್ಮನ್ನ ಭರ್ತಿ ಮಾಡ್ಕೊಳ್ಳಿ, ನಮಗೆ ಕೆಲಸ ಕೊಡಿ ಅಂತ ಅವ್ರು ಕೇಳಿದ್ರೆ ನೀವು ಕರೆಯಲ್ಲ. ಕರೆದ್ರೆ ಲಂಚ ಕೊಡಬೇಕು. PSI ಹಗರಣದಲ್ಲಿ 48 ಜನ ಜೈಲ್ಗೆ ಹೋದ್ರು, ಇನ್ಕ್ಲೂಡಿಂಗ್ ಒಬ್ಬ ADGP. ರಿಕ್ರೂಟ್ಮೆಂಟ್ ಸ್ಕ್ಯಾಮ್ 2023ರಲ್ಲಿ ಬಿಜೆಪಿ ಮಾಡಿದ್ದು. ಈಗ ಸುಳ್ಳು ಹೇಳಿ ಬಂದಂತ ಕಾಂಗ್ರೆಸ್ ಸರ್ಕಾರ ಇವತ್ತಿನ ಕರ್ನಾಟಕದ 7 ಕೋಟಿ ಕನ್ನಡಿಗರೇ ಜ್ಞಾಪಕ ಇಟ್ಕೊಳ್ಳಿ. 3 ಪಕ್ಷ ನಿಮ್ಗೆ 3 ಉಂಡೆ ನಾಮವನ್ನ ಹೇಳಿದ್ದಾರೆ. ಅವರು ಬರೀ ಸುಳ್ಳು ಹೇಳೋದು. ಇದೇ ಕಾಂಗ್ರೆಸ್ ಪಕ್ಷ 2.5 ಲಕ್ಷ ಪೋಸ್ಟ್ಗಳನ್ನ 1 ವರ್ಷದಲ್ಲಿ ಫಿಲ್ ಅಪ್ ಮಾಡ್ತೀನಿ ಅಂತ ಹೇಳಿದ್ರು. ಯಾಕೆ ಮಾಡ್ಲಿಲ್ಲ ಸಿದ್ದರಾಮಯ್ಯ? ಫೈನಾನ್ಸ್ CM ಹತ್ರ ಇದೆಯಲ್ಲ, ಯಾಕೆ ಮಾಡಿಲ್ಲ ಸಿದ್ದರಾಮಯ್ಯ? ಮಗನ್ನ MLC ಮಾಡ್ಕೊಂಡ್ರು, DK ಶಿವಕುಮಾರ್ನ ಡೆಪ್ಯೂಟಿ CM ಮಾಡ್ಕೊಂಡ್ರು, ಅವ್ರ ಶಿಷ್ಯಂದ್ರಿಗೆ MLA ಕೊಟ್ರು, ನಾಗೇಂದ್ರನ್ಗೆ ಮಿನಿಸ್ಟರ್ ಕೊಟ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನ್ಗೆ MP ಪೋಸ್ಟ್ ಕೊಟ್ರು, ಈಶ್ವರ್ ಖಂಡ್ರೆ ಮಗನಿಗೆ MP ಮಾಡ್ಕೊಂಡ್ರು, ಚಾಮರಾಜನಗರ ಮಹಾದೇವ ಪ್ರಸಾದ್ ಮಗನಿಗೆ MP ಮಾಡಿದ್ರು, ಸುನೀಲ್ ಬೋಸ್ಗೆ. ಬಡವರ ಮಕ್ಕಳನ್ನ ಬೀದಿಲ್ ಬಿಟ್ರು. ಅವ್ರೇನಾದ್ರು ಪ್ರೊಟೆಸ್ಟ್ ಮಾಡಿ ಕೆಲಸ ಕೇಳಿದ್ರೆ ಅವ್ರನ್ನ ಡಿಟೆನ್ಷನ್ ಮಾಡಿ ಅರೆಸ್ಟ್ ಮಾಡಿಸಿದ್ರು. ಇದಾ ನಿಮ್ಮ ಸಾಧನೆ? ನಾಚಿಕೆ ಆಗಲ್ವಾ? ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ನಾಚಿಕೆ ಆಗಲ್ಲ. ಕೇಂದ್ರ ಸರ್ಕಾರನೂ ಅದೇ ಬಾಳೆ. ಅವರಲ್ಲಿ ಡೆಲ್ಲಿನಲ್ಲಿ ನಾವು ಉಸಿರಾಡಕ್ಕಾಗಲ್ಲ ಸ್ವಾಮಿ, ನಮ್ಗೆ ಡೆಲ್ಲಿ ವಾತಾವರಣ ಕಲುಷಿತ ಆಗಿದೆ ಅಂತ ಇಂಡಿಯಾ ಗೇಟ್ ಹತ್ರ ಪ್ರೊಟೆಸ್ಟ್ ಮಾಡಿದ್ರೆ ಅವ್ರ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲ್ಗೆ ಹಾಕವ್ರೆ. ಆ ಲೇ ಲಡಾಖಲ್ಲಿ ಸೋನಂ ವಾಂಗ್ಚು ಆ ವ್ಯಕ್ತಿ ಅಲ್ಲಿನ ಹಿಮಾಲಯಗಳನ್ನ ನಾಶ ಮಾಡಬೇಡಿ ಅಂತೇಳಿ ಅವನನ್ನ ಮಾಡಿದ್ರೆ ಜೈಪುರ್ ಜೈಲ್ಗೆ ಅವನನ್ನ ಅರೆಸ್ಟ್ ಮಾಡಿ ಕೇಂದ್ರ ಸರ್ಕಾರ ಹಾಕಿದೆ. ಕೋಲಾರಲ್ಲಿ ಕುಡಿಯುವ ನೀರು ವಿಷ ಆಗಿದೆ ಅಂತೇಳಿ ಪ್ರೊಟೆಸ್ಟ್ ಮಾಡಕ್ಕೆ ಪರ್ಮಿಷನ್ ಕೊಡಲ್ಲ. ಆ ಒಂದು ರ್ಯಾಲಿನಲ್ಲಿ ಗೋಪಾಲ್ ಗೌಡ್ರು, ಫಾರ್ಮರ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ದಾರೆ, ಪ್ರೊಟೆಸ್ಟ್ ಮಾಡಕ್ಕೂ ನೀವು ಜಾಗ ಬಿಡಲ್ಲ ಅಂತಂದ್ರೆ ಸಂವಿಧಾನವನ್ನ ನಿಜವಾಗ್ಲೂ ನೀವು ಗೌರವಿಸ್ತಾ ಇದ್ದೀರಾ? If you are not allowing a protest, that means you are against the Indian Constitution and its vibes. ಏನ್ ಹೇಳ್ಬೇಕು? ಇವತ್ತಿನ ಯುವ ಜನತೆ ಯಾರ್ಯಾರು ಬಿಜೆಪಿ, ಕಾಂಗ್ರೆಸ್, JDS ಗೆ ವೋಟ್ ಹಾಕಿದ್ರು ಅರ್ಥ ಮಾಡ್ಕೊಳ್ಳಿ. 3 ಪಕ್ಷಗಳು ನಿಮ್ಗೆ ನಾಮನೇ ಎಳೆದಿರೋದು. ದ ಡೇ ಐ ಬಿಕಮ್ CM, ನನ್ಗೆ ಗೊತ್ತಿಲ್ಲ ಯಾವತ್ ನಾನು CM ಆಗ್ತೀನಿ ಅಂತ. ದ ಡೇ 2028ಗೆ ನಾನು CM ಆದ್ರೆ 1 ಪೋಸ್ಟ್ ಖಾಲಿ ಇಡಲ್ಲ. ಫರ್ಗೆಟ್ ಅಬೌಟ್ ಲ್ಯಾಕ್ಸ್. ನಾನ್ ಸಿದ್ದರಾಮಯ್ಯ ತರ ಸುಳ್ಳು ಹೇಳಕ್ ಬರಲ್ಲ, DK ಶಿವಕುಮಾರ್ ತರ ಸುಳ್ಳು ಹೇಳಕ್ ಬರಲ್ಲ. 3 ಪಕ್ಷಗಳವ್ರ ತರ ನಿಮ್ಮ ಓಟನ್ನ ಕಸಿದ್ಕೊಂಡು ಜೀವನ ಮಾಡೋ ಅಂತ ಅವಶ್ಯಕತೆ ನನಗಿಲ್ಲ. ದ ಗಾಡ್ ಹ್ಯಾಸ್ ಬ್ಲೆಸ್ಡ್ ಮೀ. ಬಟ್ ಆದ್ರೆ ಇವತ್ತಿನ ಯುವ ಜನತೆಯನ್ನ ನೋಡಿ, ನೀವು ಯಾರನ್ನ ನಂಬಿ ಓಟ್ ಹಾಕ್ರಿ? ಯಾವ ಧರ್ಮವನ್ನ ನಂಬಿ ಓಟ್ ಹಾಕ್ರಿ? ಯಾವ ಜಾತಿಯನ್ನ ನಂಬಿ ಓಟ್ ಹಾಕ್ರಿ? ನಿಮ್ಮ ಜಾತಿಯವ್ನು ನಿಂತ್ಕೊಂಡ್ರೆ ಅವ್ನಿಗೆ ಓಟ್ ಹಾಕ್ತೀರಾ? ನಿಮ್ಮ ಯಾವ್ದೋ ಧರ್ಮ ಅಂತ ನಿಮ್ಗೆ ಹುಳ ಬಿಟ್ರೆ, ರೇ ಇರೋದೊಂದೇ ಮಾನವೀಯ ಧರ್ಮ, ಇರೋದೊಂದೇ ಸತ್ಯ.
ಹಾಡಿದ ಮಾತನ್ನ ನಡ್ಕಣಕ್ಕೆ ಯೋಗ್ಯತೆ ಇಲ್ಲದಂತ ಇದೇ ಕಾಂಗ್ರೆಸ್ ಸರ್ಕಾರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದೆ. ಮ್ಯಾನಿಫೆಸ್ಟೋದಲ್ಲಿ ಇದೇ ಸಿದ್ದರಾಮಯ್ಯ, ಇದೇ ಡಿ ಕೆ ಶಿವಕುಮಾರ್, ಇದೇ ರಾಹುಲ್ ಗಾಂಧಿ ಹೇಳಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಬಂದ 1 ವರ್ಷದಲ್ಲಿ 2.7 ಲಕ್ಷ ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಭರ್ತಿ ಮಾಡಿದ್ರ ಮಿಸ್ಟರ್ ಸಿದ್ದರಾಮಯ್ಯ? ಭರ್ತಿ ಮಾಡಿದ್ರ? ನಿಮ್ ಮಗನ MLC ಮಾಡ್ಕೊಂಡ್ರೆ ಡಿ ಕೆ ಶಿವಕುಮಾರ್ ಈಗ CM ಆಗ್ಬೇಕು, ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಟಿಕೆಟ್ ಕೊಟ್ರಿ, ಯಾಕಂದ್ರೆ ಅವ್ರಿಗೆಲ್ಲ ಉದ್ಯೋಗ ಇಲ್ವಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನಿಗೆ ಉದ್ಯೋಗ ಇಲ್ಲ, ಒಂದ್ MP ಮಾಡ್ಲೇಬೇಕು, ಮಾಡಿಸಿ. ಈಶ್ವರ್ ಖಂಡ್ರೆ ಮಗನಿಗೆ ಉದ್ಯೋಗ ಇಲ್ಲ, ಪಾಪ ಅವ್ರನ್ನ MP ಮಾಡಿದಿರ. ಸುನೀಲ್ ಬೋಸ್, ಮಾದೇವ್ ಪ್ರಸಾದ್ ಮಗ, ಅವ್ರಿಗೂ ಕೂಡ ಉದ್ಯೋಗ ಇಲ್ಲ, ಅವ್ರಿಗೂ ಕೂಡ MP ಮಾಡಿದಿರ. ಬಡವರ ಮಕ್ಕಳು ಕೊಲ್ತೋಗ್ಬೇಕು. ಅಲ್ಲಿ ಧಾರವಾಡದಲ್ಲಿ ಇಡೀ ಕರ್ನಾಟಕ, ಉತ್ತರ ಕರ್ನಾಟಕದ ಹುಡುಗರು ಆ ಒಂದು ಕೇಂದ್ರ ಬಿಂದುವಾಗಿ ಅಲ್ಲಿ ಓದ್ಕೊಂಡು, ಬಾರ್ ಕೆಲಸ ಮಾಡ್ಕೊಂಡು, ಕಸ ಗುಡಿಸ್ಕೊಂಡು, ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು, ಅಪ್ಪ ಅಮ್ಮನ ಜಮೀನ ಅಡಮಾನ ಇಡಿಸಿ ಅವರು ಕೂಡ ಅಲ್ಲಿ ಪ್ರಿಪರೇಷನ್ ಮಾಡ್ಕೊಂತ ಇದ್ರೆ KPSC ಎಕ್ಸಾಮ್ಗಳಿಗೆ. ನೀವಿಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಸುಳ್ಳು ಹೇಳ್ಬಿಟ್ಟು ಅವರು ಪ್ರೊಟೆಸ್ಟ್ ಮಾಡಕ್ ಬಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಿರಲ್ಲ. ಎಷ್ಟರ ಮಟ್ಟಿಗೆ ಸಂವಿಧಾನವನ್ನ ಪಾಲನೆ ಮಾಡ್ತಾ ಇದೆ ಇವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ. ಕೇಂದ್ರ ಸರ್ಕಾರ ಬಿಡಿ, ಅವರು ಸಂವಿಧಾನದ ಬಗ್ಗೆ ತಲೆನೇ ಕೆಡಿಸ್ಕೊಳಲ್ಲ. ಸಂವಿಧಾನ ಅವರು ಆಡಳಿತ ಮಾಡಕ್ ಬೇಕೇ ಹೊರತು ಬೇರೆ ಏನಕ್ಕೂ ಬೇಕಾಗಿಲ್ಲ. ಇವತ್ತಿನ ಯುವ ಜನತೆ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಧರ್ಮದ ವಿಷಯವನ್ನ ತಲೆಗೆ ಹಾಕಿ ಏನೋ ಬಿಜೆಪಿ ಅವರು ಓಟ್ ಹಾಕ್ಸ್ಕೊಂತಾರೆ. ಕಾಂಗ್ರೆಸ್ ಅವರು ಏನ್ ಕೇಳಿ ಓಟ್ ಹಾಕ್ಸ್ಕೊಂತಾರೆ? ಮೈನಾರಿಟೀಸ್ ಅವರನ್ನ ಯಾಕೆ ಉದ್ಯೋಗ ಕೊಡಕ್ ಆಗ್ತಾ ಇಲ್ಲ? ಯಾಕೆ ಖಾಲಿ ಇರುವ ಹುದ್ದೆಗಳನ್ನ ಯಾಕೆ ಭರ್ತಿ ಮಾಡಕ್ ಆಗ್ತಾ ಇಲ್ಲ? ಡಿ ಕೆ ಶಿವಕುಮಾರ್ಗೆ CM ಕುರ್ಚಿ ಭರ್ತಿ ಆಗ್ಬೇಕೇ ಹೊರತು ಆತನಿಗೆ ಏನು ಯುವ ಜನತೆ ಪರವಾಗಿ ಹೊರಗಡೆ ಬಂದು ಮಾತಾಡ್ತಾ ಇದ್ದೀರಾ? ಮೊನ್ನೆ ನೋಡಿದ್ರೆ ನಿರ್ಮಲಾನಂದ ಸ್ವಾಮೀಜಿ ಡಿ ಕೆ ಶಿವಕುಮಾರ್ CM ಆಗ್ಬೇಕು, ಬಡವರ ಮಕ್ಕಳಿಗೆ ಕೆಲಸ ಕೊಡಲ್ಲ. ನಿರ್ಮಲಾನಂದ ಸ್ವಾಮೀಜಿ ಅವರೇ ಬಂದು ಹೊರಗಡೆ ಧ್ವನಿ ಮಾಡಿ. ಆದಿಚುಂಚನಗಿರಿ ಮಠದ ಮಠಾಧೀಶರೇ, ಗೌರವಪೂರ್ವಕವಾಗಿ ನಿಮ್ಮನ್ನು ಕೇಳ್ತಾ ಇದ್ದೀವಿ, ಹೊರಗಡೆ ಬಂದು ಆದಿಚುಂಚನಗಿರಿ ಮಠಾಧೀಶದ ಶ್ರೀ ನಿರ್ಮಲಾನಂದ ಸ್ವಾಮೀಜಿಗಳೇ, ಮೊನ್ನೆ ಡಿ ಕೆ ಶಿವಕುಮಾರ್ CM ಆಗ್ಬೇಕು ಅಂತ ಹೊರಗಡೆ ಬಂದ್ರಲ್ಲ. ಈಗ ಬಡವರ ಮಕ್ಕಳು ಬೀದಿಗೆ ಬಂದಿದ್ದಾರೆ. ಇದೇ ಸಿದ್ದರಾಮಯ್ಯ, ಇದೇ ಡಿ ಕೆ ಶಿವಕುಮಾರ್ ಮ್ಯಾನಿಫೆಸ್ಟೋದಲ್ಲಿ 2023ರಲ್ಲಿ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ 1 ವರ್ಷದಲ್ಲಿ ಅಂತ ಹೇಳಿದ್ದಾರೆ. ಸ್ವಾಮೀಜಿ ಅವರೇ, ದಯಮಾಡಿ ಹೊರಗಡೆ ಬಂದು ಬಡವರ ಮಕ್ಕಳಿಗೋಸ್ಕರ ನಿಮ್ಮ ಧ್ವನಿಯನ್ನ, ನಿಮ್ಮ ಶಕ್ತಿಯನ್ನ ಮುಡುಪಾಗಿಡಿ. ಮಾಡಲ್ಲ. ನಿರ್ಮಲಾನಂದ ಸ್ವಾಮೀಜಿ ಏನಿದ್ರು, ಕುಮಾರಸ್ವಾಮಿ, ಡಿ ಕೆ ಶಿವಕುಮಾರ್, ಆಮೇಲೆ ಅವನ ಅಶೋಕನ್ ಕೈ ಹಾಕ್ತಾನೆ ಸ್ವಾಮೀಜಿ ಮೇಲೆ. ಲೆಕ್ಕ ಹಾಕಲಿ. ಇಲ್ಲಿ ಕೆಂಪೇಗೌಡನ ಸ್ಟ್ಯಾಚ್ಯೂ ಓಪನಿಂಗ್ಗೆ ಸ್ವಾಮೀಜಿ ಮೇಲೆ ಕೈ ಹಾಕೊಂಡು ನಿಂತ್ಕಂತಾನೆ. ಯಾವ ಮಟ್ಟಕ್ಕೆ ಸ್ವಾಮೀಜಿ ಅವರು ಇವ್ರಿಗೆಲ್ಲ ಉದಾಸೀನ ಮಾಡ್ಕೊಂಡಿದ್ದಾರೆ. ಖಂಡಿತವಾಗಿ ಹೇಳ್ತೀನಿ, ದ ಡೇ ಕಾನ್ಸ್ಟಿಟ್ಯೂಷನ್ ವ್ಯಾಲ್ಯೂಸ್ ಹ್ಯಾವ್ ಬಿನ್ ಡೆಸ್ಟ್ರಾಯ್ಡ್, ಯಾವತ್ತು ಸಂವಿಧಾನದ ಒಂದು ಹಕ್ಕನ್ನ ನೀವೆಲ್ಲ ನಾಶ ಮಾಡ್ತಾ ಇದ್ದಾರೋ ಆವತ್ತು ಈ ದೇಶದ ಅಧಿಕಾರ, ಈ ರಾಜ್ಯದ ಅಧಿಕಾರ ಕ್ರಿಮಿನಲ್ಸ್ ಕೈಯಲ್ಲಿದೆ. ಒಂದು ಪ್ರೊಟೆಸ್ಟ್ ಮಾಡಕ್ಕೆ ಬಿಡಲ್ಲ ಇವರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಆಗಿರ್ಲಿ, ಅದು ಬಿಜೆಪಿ ಸರ್ಕಾರ ಆಗಿರ್ಲಿ, ಯಾವ ಸೀಮೆ ಸಂವಿಧಾನವನ್ನ ಗೌರವಿಸ್ತಿರೋ ನೀವೆಲ್ಲ? ಯಾವ ಸೀಮೆ ಸಂವಿಧಾನವನ್ನ? ಡಾಕ್ಟರ್ BR ಅಂಬೇಡ್ಕರ್ ಸಂವಿಧಾನ ಬರೆದಿದ್ದು ಬರೀ ಸಿದ್ದರಾಮಯ್ಯ ಅವ್ರ ಮಕ್ಕಳಿಗೆ, ಡಿ ಕೆ ಶಿವಕುಮಾರ್ ಅವ್ರ ಮಕ್ಕಳಿಗೆ, ಬಿಜೆಪಿ ಅವ್ರ ಮಕ್ಕಳಿಗೆ, JDS ಅವ್ರ ಮಕ್ಕಳಿಗಲ್ಲ. 140 ಕೋಟಿ ಜನರಿಗೂ ಕೂಡ ಸಂವಿಧಾನದ ಹಕ್ಕುಗಳು, ಆ ಜವಾಬ್ದಾರಿಗಳು ನಿರ್ವಹಿಸ್ತದೆ. ಏನ್ಯೋ ನರಸತ್ತ ಇವತ್ತಿನ ಯುವ ಜನತೆ ಸೇರಿದಿರಲ್ಲ ನೀವು, ನಾಚಿಕೆ ಇಲ್ವಾ ನಿಮ್ಗೆ? 2.7 ಲಕ್ಷ ಉದ್ಯೋಗಕ್ಕೆ ಕೇವಲ 50 ಜನ ಪ್ರೊಟೆಸ್ಟ್ ಮಾಡಿದ್ದಾರೆ. ಎಲ್ಲಿ ಹೋಯ್ತು ನಿಮ್ಮ ತಾಕತ್ತು? ಸಂವಿಧಾನದ ಗತ್ತಿಲ್ವಾ? ನೆನ್ನೆ ನೋಡಿ ಕೋಲಾರದಲ್ಲಿ ಜಸ್ಟಿಸ್ ಗೋಪಾಲ್ ಗೌಡ್ರು ಮಾತಾಡಿದರೆ. ಆ ವಿಡಿಯೋವನ್ನ ಸಾಧ್ಯವಾರೆ ಡೌನ್ಲೋಡ್ ಮಾಡಿಕೊಂಡು ಮತ್ತೆ ನೋಡಿ. ನಾನು ಹೇಳಿಲ್ಲ ಈ ಮಾತನ್ನ. ಸಂವಿಧಾನದ ಹಕ್ಕನ್ನ ಹೋರಾಟ ಮಾಡುವ, ಆ ಸಂವಿಧಾನ ಕೊಟ್ಟಿರೋ ಹಕ್ಕನ್ನ, ಆ ಆರ್ಟಿಕಲ್ 19 ಬ್ರಾಕೆಟ್ ಅಲ್ಲಿ 1B ಹೇಳುತ್ತೆ, ರೈಟ್ ಟು ಫಾರ್ ಎ ಪೀಸ್ಫುಲ್ ಪ್ರೊಸೆಷನ್. ಅವರೇನು ಆರ್ಮ್ಸ್ ಇಟ್ಕೊಂಡ್ ಬಂದಿದ್ರ? ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರೇನು ಮಚ್ಚು ಕೊಳ್ಳಿ ಎತ್ಕೊಂಡ್ ಬಂದಿದ್ರ? ಹುಡುಗರು ತಮ್ಮ ಧ್ವನಿಯನ್ನ ಪೀಸ್ಫುಲ್ ಪ್ರೊಟೆಸ್ಟ್ಗೆ ಅಸೆಂಬಲ್ ಆಗಿದ್ರು. ಅಂತ ಪೀಸ್ಫುಲ್ ಅಸೆಂಬ್ಲಿನ ಡಿಟೆನ್ಷನ್ ಮಾಡ್ತೀರಿ ಅಂತಂದ್ರೆ ಯಾವ ಮಟ್ಟದ
ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಡಿ ಕೆ ಶಿವಕುಮಾರ ಮಾಡಿಸ್ತಾ ಇದೆ? ಯಾವ ನೈತಿಕತೆ ಇದೆ ಸರ್ಕಾರಕ್ಕೆ ಹುಡುಗರನ್ನ ಡಿಟೆನ್ಷನ್ ಮಾಡ್ಕೊಳ್ಲಿಕ್ಕೆ? ಏನೋ 7 ಕೋಟಿ ಕನ್ನಡಿಗರು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಓಟ್ ಬೇಕು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ. 24 ಗಂಟೆ ನಿಮ್ಮ ಟ್ಯಾಕ್ಸ್ ಬೇಕು. ಆದ್ರೆ ಇನ್ ರಿಟರ್ನ್ ಆಗಿ ನಿಮ್ಮ ಮಕ್ಕಳು ನ್ಯಾಯಯುತವಾಗಿ, ಬಡವರ ಮಕ್ಕಳು, ಸಾಮಾನ್ಯ ಜನರ ಮಕ್ಕಳು ರಾಜ್ಯ ಸರ್ಕಾರದ ಉದ್ಯೋಗವನ್ನ ಕೇಳಿದ್ರೆ ಅರೆಸ್ಟ್ ಮಾಡಿಸಿ ಡಿಟೆನ್ಷನ್ ಮಾಡಿಸೋ ಅಂತ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರವಿರಲಿ ಅಂತ ಹೇಳುತ್ತಾ, ಯುವ ಜನತೆ ಅರ್ಥ ಮಾಡ್ಕೊಳ್ಳಿ. ಬ್ರದರ್ ಪಾರ್ಟಿ ಆಗಿರ್ಬೋದು ಕುಮಾರಸ್ವಾಮಿದು, ಬಿಜೆಪಿ ಯಾವ ಧರ್ಮವನ್ನ ಲೇಪವನ್ನ ತಲೆಗೆ ಹಾಕೊಂಡಿದ್ರೆ, ಹಿಂದೂ ಧರ್ಮ ಅಥವಾ ಮುಸ್ಲಿಂ ಧರ್ಮ ಇನ್ನೊಂದು ಧರ್ಮ ಅನ್ಕೊಂಡು ಯಾವ ಧರ್ಮನೂ ಅಷ್ಟೇ ನಿಮ್ಗೆ ಕೆಲಸ ಕೊಡ್ಸಲ್ಲ. ಕೆಲಸ ಕೊಡ್ಸೋದು ನಿಮ್ಮ ನೈತಿಕತೆ, ಈ ದೇಶದ ಸಂವಿಧಾನ. ಯಾವ ಸಂವಿಧಾನವನ್ನ ನೀವು ಗೌರವಿಸಲ್ಲ ನೋಡಿ. 2.7 ಲಕ್ಷ ಉದ್ಯೋಗಕ್ಕೆ ಕೇವಲ 50 ಜನ ಪ್ರೊಟೆಸ್ಟ್ ಮಾಡಕ್ಕೆ ನಿಂತಿದ್ದೀರಲ್ಲ, ನಾಚಿಕೆ ಆಗಲ್ವ ನಿಮ್ಮ ಯುವ ಜನತೆಗೆ? ಎಲ್ಲಿ ಹೋಯ್ತು ಆ ಪೌರುಷ? ಪೊಲೀಸರು ಡಿಟೆನ್ಷನ್ ಮಾಡಿದ್ರೆ ಮಾಡ್ಲಿ ಬಿಡಿ, ಸಂವಿಧಾನದ ಹಕ್ಕು. ನಾನು ಹೇಳಿಲ್ಲ ಈ ಮಾತನ್ನ. ಜಸ್ಟಿಸ್ ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಗೋಪಾಲ್ ಗೌಡ್ರು ನೆನ್ನೆ ಹೇಳಿದ್ದಾರೆ. ಜಸ್ಟಿಸ್ ಗೋಪಾಲ್ ಗೌಡ್ರು ಹೇಳಿದ್ದಾರೆ, ಏನೋ ಸಂವಿಧಾನ ಕೊಟ್ಟರು ಹಕ್ಕನ್ನ ಯಾರು ಕಸಿಯಕ್ಕಾಗಲ್ಲ ಅಂತ. ಏನೋ ರಾಮ್ಲೀಲಾ ಮೈದಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ, ಯಾರೋ ಒಬ್ಬ ಪೊಲೀಸ್ ಕಮಿಷನರ್, ಯಾರೋ ಒಬ್ಬ ಇನ್ಸ್ಪೆಕ್ಟರ್ ನಾವು ಪ್ರೊಟೆಸ್ಟ್ ಮಾಡ್ತೀವಿ, ಪೀಸ್ಫುಲ್ ಆಗಿ ಅಸೆಂಬಲ್ ಆಗ್ತೀವಿ ಅಂತಂದ್ರೆ ಡಿನೈ ಮಾಡಿದ್ರೆ ಅದು ಸಂವಿಧಾನ ವಿರೋಧ ನೀತಿ ಏನಂತ ಹೇಳಿದೆ. ಇವತ್ತು ಶಶಿಕುಮಾರ್ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಫೇಮಸ್ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್. ಅಲ್ರಿ, ನೀವು ಮಾತ್ರ ಯಾರಿಗೋ ಒಂದು ಚಾಕ್ಲೇಟ್ ಕೊಟ್ರೆ, ಯಾರೋ ಮನೇಲಿ ಊಟ ಮಾಡಿದ್ರೆ ಅದನ್ನ ವಿಡಿಯೋ ಮಾಡಿ ಹಾಕುವಂತ ಶಶಿಕುಮಾರ್, ನಿಮಗೂ ಅವಕಾಶ ಕೊಟ್ಟಿದ್ದಕ್ಕೆ ಧಾರವಾಡ ಹುಬ್ಳಿ ಪೊಲೀಸ್ ಕಮಿಷನರ್ ಶಶಿಕುಮಾರ್ ತಾವು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್. ಅಲ್ರಿ, ನೀವು ವಿಡಿಯೋ ಮಾಡಾಕರೆ ತಾನೆ ಜನರು ಗೊತ್ತಾಗೋದು. ನೀವು ಮಾಡ್ತಾರ ಒಳ್ಳೆ ಕೆಲಸ. ನಿಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ಅಲ್ವಾ ನೀವು ಇವತ್ತು IPS ಆಫೀಸರ್ ಆಗಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರೆದು ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಗಿರೋದು. ಅದೇ ಇವತ್ತಿನ ಯುವ ಜನತೆ ನಮ್ಗೆ ಉದ್ಯೋಗ ಕೊಡಿ, ಕೆಲಸ ಕೊಡಿ, ಸರ್ಕಾರಿ ಕೆಲಸ ಕೊಡಿ, ಅದನ್ನ ಫಿಲಪ್ ಮಾಡಿ ಅಂತ ಪ್ರೊಟೆಸ್ಟ್ ಮಾಡಿದ್ರೆ, ಅವ್ರನ್ನ ಡಿಟೆನ್ಷನ್ ಮಾಡಿದ್ರೆ, ಮಿಸ್ಟರ್ ಪೊಲೀಸ್ ಕಮಿಷನರ್ ಶಶಿಕುಮಾರ್, ಸಂವಿಧಾನ ವಿರೋಧಿ ನೀತಿಯಲ್ಲ ನೀವು ಅನುಸರಿಸಿದ್ದು. ರಾಮ್ಲೀಲಾ ಮೈದಾನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ನಿಮ್ಮಂತವ್ರಿಗೆ ಸುಪ್ರೀಂ ಕೋರ್ಟ್ ಪದೇ ಆದೇಶ ಮಾಡಿದೆ. ಯಾರೋ ಒಬ್ಬ ಪೊಲೀಸ್ ಕಮಿಷನರು, ಯಾರೋ ಒಬ್ಬ ಪೊಲೀಸು ನಾವು ಪೀಸ್ಫುಲ್ ಆಗಿ ಪ್ರೊಟೆಸ್ಟ್ ಮಾಡ್ತೀವಿ, ನಮ್ಮ ಸಂವಿಧಾನ ಹಕ್ಕುಗಳನ್ನ ಸರ್ಕಾರಕ್ಕೆ ಹೇಳ್ತೀವಿ ಅಂತಂದ್ರೆ ಅದನ್ನ ಡಿನೈ ಮಾಡಿದ್ರೆ ಅದು ಸಂವಿಧಾನ ವಿರೋಧ ನೀತಿ ಅಂತ ಹೇಳಿದೆ. ಅಲ್ಲಿಗೆ ಡೆಲ್ಲಿ ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಸಂವಿಧಾನ ವಿರೋಧಿ ಅಂತಾಯ್ತು. ಥ್ಯಾಂಕ್ ಯು, ನೀವುಗಳು ಸರಿಯಾಗಿದ್ದೀರಾ. ಅಲ್ರೋ, 2.7 ಲಕ್ಷ ಉದ್ಯೋಗಕ್ಕೆ 50 ಜನ ಪ್ರೊಟೆಸ್ಟ್ ಮಾಡಿದೀವಲ್ಲ. ನಿಮ್ಮ 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 ನಿಜವಾಗ್ಲೂ ನೀವು ಓದಿದ್ದೀರಾ ಅಷ್ಟೇ, ಆದ್ರೆ ಒಳಗಡೆ ಇರ್ಬೇಕಾದಂತ ಸಂವಿಧಾನಿಕ ಜ್ಞಾನನೂ ಇಲ್ಲ ನಿಮ್ಗೆ, ಆ ಧೈರ್ಯನೂ ಇಲ್ಲ. ಮತ್ತೆ ನಿಮ್ಮಂತವ್ರಿಗೆ ಏನಕ್ಕೆ ಉದ್ಯೋಗ? ಇದು ರಾಕ್ಷಸರ ಒಂದು ಮಟ್ಟದಲ್ಲಿ ನಡೀತಾ ಇರುವಂತ ಮೆಕ್ಯಾನಿಸಮ್. ಕರಪ್ಷನ್ ತುಂಬಿಕೊಂಡಿದೆ. PSI ಹಗರಣದಲ್ಲಿ 48 ಜನ 2023ರಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಅರೆಸ್ಟ್ ಮಾಡಿಸಿದ್ರೆ ನಾವುಗಳು ಪ್ರೊಟೆಸ್ಟ್ ಮಾಡಿ ಇವತ್ತು 1.5 ವರ್ಷ ಆದ್ಮೇಲೆ ಜೈಲಿಂದ ಹೊರಗಡೆ ಬಂದವ್ರೆ. ಅವ್ರಿಗೆಲ್ಲ ಮತ್ತೆ ಕೆಲಸ ಕೊಟ್ಟವ್ರೆ ಕಾಂಗ್ರೆಸ್ ಸರ್ಕಾರ. ಜೈಲಿಗೆ ಹೋದಂತ PSI ಹಗರಣದಲ್ಲಿ ಜೈಲಿಗೆ ಹೋದಂತ ಪೊಲೀಸ್ ಅವ್ರಿಗೆ ಇದೇ ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಟೈಮಲ್ಲಿ ಹಗರಣ ಮಾಡಿ ಜೈಲಿಗೆ ಹೋದಂತ PSI ಹಗರಣದಲ್ಲಿ ಜೈಲಿಗೆ ಹೋದಂತ ಪೊಲೀಸ್ ಅವ್ರಿಗೆ ಇದೇ ಕಾಂಗ್ರೆಸ್ ಸರ್ಕಾರ ಮತ್ತೆ ಕೆಲಸ ಕೊಟ್ಟಿದೆ. ಇಷ್ಟೇ, ನೀವು ಭ್ರಷ್ಟಾಚಾರ ಮಾಡಿ ಹೊಲ ಗದ್ದೆ ಮಾರಿ ಇವ್ರುಗಳಿಗೆ ಹಣ ತಂದ್ಕೊಟ್ರೆ PSI ಹಗರಣದ ತರ ನಿಮ್ಗೆ ಕೆಲಸ ಕೊಡ್ತಾರೆ, ಇಲ್ಲ ಅಂದ್ರೆ ನಿಮ್ಮನ್ನ ಒಣಗಾಕ್ತಾರೆ. ಏನೋ ಇದನ್ನ ಹೇಳಬೇಕಾದ್ದು ನನ್ನ ಧರ್ಮ, ಕೇಳೋದು ಬಿಡೋದು ನಿಮ್ಮ ಕರ್ಮ. ಯುವ ಜನತೆ ಅರ್ಥ ಮಾಡ್ಕೊಳ್ಳಿ. 3 ಪಕ್ಷಗಳು 3 ಪಂಗನಾಮನೆ ಹಾಕದ್ ನಿಮ್ಗೆ. ಅವ್ರ ಮಾತುಗಳಿಗೆ ಬೆರ್ಗಾಗೋಕೋಬಿಡಿ. ಜಾತಿ ಧರ್ಮದ ಹೆಸರಲ್ಲಿ ನಿಮ್ಗೆ ಆಮಿಷ ಹೊಟ್ರೆ ಟೆಲ್ ದಟ್ ಐ ಬಿಲೀವ್ ಇನ್ ದ ವ್ಯಾಲ್ಯೂಸ್ ಆಫ್ ಕಾನ್ಸ್ಟಿಟ್ಯೂಷನ್. ನಿಮ್ಮ ಅವರ ತೀಟೆಗಳಿಗೆ ನಿಮ್ಮನ್ನ ಹಿಂದೂ ಅಂತಾರೆ, ಮುಸ್ಲಿಂ ಅಂತಾರೆ, ಆಯ್ತಾ, ಎಲ್ಲ ಅಂತಾರೆ, ಎಲ್ಲ ಡಿವೈಡ್ ಮಾಡಿ ನಿಮ್ಗೆ ಓಟ್ ತಗೊಂತಾರೆ. ಆದ್ರೆ ನಿಮಗೆ ನಿಮ್ಮ ಹಕ್ಕುಗಳನ್ನ ಕಿತ್ಕೊಂತಾರೆ, ಸಂವಿಧಾನಿಕ ಹಕ್ಕುಗಳನ್ನ ಕಿತ್ಕೊಂತಾರೆ. ಒಂದು ಪ್ರೊಟೆಸ್ಟ್ ಮಾಡಕ್ಕೆ ಬಿಡಲ್ಲ. ಕೋಲಾರದಲ್ಲಿ ಗಲೀಜ್ ನೀರನ್ನ ಪ್ರೊಟೆಸ್ಟ್ ಮಾಡಕೋರೆ ಅವ್ರನ್ನ ಬಿಡಲ್ಲ. ಹುಬ್ಳಿ ಧಾರವಾಡದಲ್ಲಿ ಹುಡುಗರು ಕೆಲಸ ಕೊಡಿ ಅಂತ ಪ್ರೊಟೆಸ್ಟ್ ಮಾಡಿದ್ರೆ ಸಮಯ ಕೊಡಲ್ಲ.
ಅದೇ ಬಿಜೆಪಿ ಅವ್ರು ಬೀದಿಗೆ ಬಂದ್ರೆ ಅವ್ರನ್ನ ನೀಟಾಗಿ ವ್ಯಾನೆಲ್ಲ ಹತ್ತಿಸ್ಕೊಂಡು ತಗೊಂಡೋಗಿ ಮತ್ತೆ ಅವ್ರನ್ನ ಬಿಡ್ತಾರೆ. ನೋಡಿ, ಲೆಕ್ಕ ಹಾಕೊಳ್ಳಿ, ಇಲ್ಲಿ ಮೂರು ಪಕ್ಷಗಳು ಮಾಡ್ತಾ ಇರೋದು ಡ್ರಾಮಾ. ಸಾಮಾನ್ಯ ಜನರಿಗೆ, ಇವತ್ತಿನ ಯುವ ಜನತೆಗೆ, ಇವತ್ತಿನ ಬಡವರಿಗೆ ಮೂರು ಪಕ್ಷಗಳು ಮೂರು ಪಂಗನಾಮ. ಇದನ್ನ ಹೇಳೋದು ನನ್ನ ಧರ್ಮ, ಕೇಳೋದು ಬಿಡೋದು ನಿಮ್ಮ ಕರ್ಮ. ಥ್ಯಾಂಕ್ ಯು.